ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರವನು? ಆ ಹುಡುಗನ್ನ ಪ್ರೊಟೆಕ್ಟ್ ಮಾಡಕ್ ಯಾಕಷ್ಟು ಟ್ರೈ ಮಾಡ್ತಾ ಇದೀರಾ? ಯಾರವನು ಅಂತ ಕೇಳ್ತಾ ಇದ್ದೀನಿ. ಅಕ್ಕ, ಅವನು ಸಂಜಯ್ ಅಂತ, ಕರ್ಣ ಸರ್ ತಮ್ಮ. ವಾವ್, ಚೆನ್ನಾಗಿದೆ. ನಿಮ್ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ತಂಗಿನ ಬಲಿ ಕೊಡ್ತಾ ಇದ್ದೀರಾ? ಹೇಳಿ ಮೇಡಮ್, ಅವಾಗ್ಲೇ ನನ್ನ ಹಾಸ್ಪಿಟ್ಲು ಮರ್ಯಾದೆ ಅಂತ ದೊಡ್ಡದಾಗಿ ಮಾತಾಡಿದ್ರಿ, ಈಗೇನ್ ಹೇಳ್ತೀರಾ? ಮಾತೆತ್ತಿದ್ರೆ ಎಥಿಕ್ಸು ವ್ಯಾಲ್ಯೂಸ್ ಅಂತ ಮಾತಾಡೋ ಈ ಮನುಷ್ಯ ಅವ್ರ ತಮ್ಮನ ವಿಷಯ ಗೊತ್ತಾದ್ರೆ ಎಲ್ಲಿ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಒಳಗಡೆ ಹೋಗಿ ಮಾತಾಡೋಣ ಅಂದ್ರ? ಓ, ತಮ್ಮನ್ ತಪ್ಪನ ಕವರ್ ಮಾಡ್ತಾ ಇದೀರಾ? ನೀನ್ ಬಾಯ್ ಮುಚ್ಚು. ಹೇಳಿ ಸರ್, ಕರ್ಣ ಸರ್, ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆನಾ? ಹೆಸರು ಮಾತ್ರ ಕರ್ಣ ಅಂತ ಇಟ್ಕೊಂಡ್ರೆ ಸಾಲದು, ನಡವಳಿಕೆನು ಕರ್ಣನ್ ತರನೇ ಇರಬೇಕು. ನಿಮ್ ಎಲ್ಲಾ ಸ್ಟಾಫ್ಗಳಿಗೂ ಎಲ್ಲಾ ಸ್ಟೂಡೆಂಟ್ಗಳಿಗೂ ಒಂದೇ ರೂಲ್ಸ್ ಆಗಿದ್ರೆ, ಹಾಗಿದ್ಮೇಲೆ ನಿಮ್ ತಮ್ಮಂಗೆ ಏನ್ ಶಿಕ್ಷೆ ಕೊಡ್ತೀರಾ? ನೋಡಿ, ನೀವು ಹೇಳ್ತಿರೋದು ಅರ್ಥ ಆಗುತ್ತೆ. ತಪ್ಪು ನಮ್ಮಿಂದ ಆಗಿದೆ. ಐ ಆಮ್ ಸಾರಿ. ನಿಧಿಯವರೇ, ಐ ಆಮ್ ಸಾರಿ. ಸರ್, ಯಾರೋ ಮಾಡಿದ ತಪ್ಪಿಗೆ ನೀವ್ ಯಾಕೆ ಸಾರಿ ಕೇಳ್ತೀರಾ? ನಿಮ್ ಸಾರಿಂದ ಏನು ಯೂಸ್ ಇಲ್ಲ. ನನ್ನ ತಂಗಿಗೆ ಏನ್ ಶಿಕ್ಷೆ ಕೊಟ್ಟಿದ್ರು ನಿಮ್ ತಮ್ಮಂಗೂ ಅದೇ ಶಿಕ್ಷೆ ಕೊಡ್ಬೇಕು. ಎಲ್ರು ಮುಂದೆ ನಿಮ್ ತಮ್ಮ ನಿಧಿಗೆ ಸಾರಿ ಕೇಳ್ಬೇಕು, ಹಾಗೆ ಅವನನ್ನ ರಸ್ಟಿಕೇಟ್ ಮಾಡ್ಬೇಕು. ಇದಾಗ್ಲಿಲ್ಲ ಅಂದ್ರೆ ನಾನಂತೂ ಬಿಡಲ್ಲ. ನಡಿ, ಕೂತ್ಕೋ ಕೂತ್ಕೋ. ಈ ವಿಷಯ ಇವತ್ತು ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ನಾನ್ ಮೀಡಿಯಾದವರೆಗೂ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಮೊಬೈಲ್ ಅಲ್ಲಿ ಇದನ್ನೆಲ್ಲ ವಿಡಿಯೋ ಮಾಡಿ. ಸಂಜು, ಇನ್ನೊಂದ್ಸಲ ಈ ತಪ್ಪು ಮಾಡಬೇಡ. ಹೋಗಿ ಸಾರಿ ಕೇಳು. ನಾನು ಯಾರಿಗೂ ಸಾರಿ ಕೇಳಲ್ಲ. ಸಾರಿ ಕೇಳಿಲ್ಲ ಅಂದ್ರೆ ಈ ಹಾಸ್ಪಿಟಲ್ ಬಾಗ್ಲು ಮುಚ್ಚೋವರೆಗೂ ನಾನ್ ಬಿಡೋದು. ಸಮಯ ಮಿತಿ ಮೀರಿ ಹೋಗಿದೆ. ಪ್ಲೀಸ್ ಹೋಗಿ ಸಾರಿ ಕೇಳು. ನೀನ್ ಮಾಡಿದ ತಪ್ಪಿಂದ ನಮ್ಮ ಮ್ಯಾನೇಜ್ಮೆಂಟ್ ಮರ್ಯಾದೆ ಹೋಗಿದ್ದು ಅಲ್ದೆ, ಪಾಪ ಆ ಹುಡುಗಿ ಕರಿಯರ್ ಹಾಳಾಗ್ತಿತ್ತು. ಆ ಅಪವಾದ ನಮ್ಮೇಲ್ ಬರ್ತಿತ್ತು. ಸಂಜು, ಸಾರಿ ಕೇಳು. ಹೇಳು. ಸಾರಿ. ಇಷ್ಟೇ ಸಾಕಾಗಲ್ಲ, ನಿಮ್ ತಮ್ಮನ್ನು ರಸ್ಟಿಕೇಟ್ ಮಾಡ್ಬೇಕು. ಸರಿ, ನೋಟಿಸ್ ಇಶ್ಯೂ ಮಾಡ್ತೀನಿ. ಶಿಕ್ಷೆ ಕೊಡಕ್ಕೂ ಮುಂಚೆ ತಪ್ಪು ಮಾಡಿರೋರು ಯಾರು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಂಡು. ಏನ್ ಮೇಡಮ್ ಇದು?
ನೀವು ಅನ್ಕೊಂಡಿರೋದೆಲ್ಲ ತಲೆ ಕೆಳಗೋಗೋಯ್ತಲ್ಲ. ಎಲ್ಲ ನಾನು ಅನ್ಕೊಂಡಿರೋ ಹಾಗೆ ಆಗ್ತಿದೆ ಕಾರ್ತಿಕ್. ಇದನ್ನೆಲ್ಲ ಮಾಡಿದ್ದು ಸಂಜು ಅಂತ ನನ್ಗೆ ಮೊದಲೇ ಗೊತ್ತಿತ್ತು. ಅಲ್ವೇ ಅಕ್ಕ, ಏನು ವಿಚಾರನೇ ಗೊತ್ತಿಲ್ಲದೆ ಕರ್ಣ ಸರ್ ನೀನು ಹಾಗೆಲ್ಲ ಬೈದೆ. ಅವ್ರು ಮಾಡಿದ್ ಸರಿನಾ? ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ನೀನೊಂದು ಕೆಲಸ ಮಾಡು, ಇಲ್ಲೇ ಪಾರ್ಕಿಂಗ್ ಲೋಟಲ್ಲಿರು, ನಾನು ಹೋಗಿ ಕರ್ಣ ಸರ್ಗೆ ಒಂದೇ ಒಂದು ಸಾರಿ ಕೇಳಿ ಬರ್ತೀನಿ. ಬಾರೆ. ನಾನು ಇನ್ನೂ ಇದೇ ಕಾಲೇಜಲ್ಲಿ ಓದ್ಬೇಕು. ನೀನ್ ಹೋಗ್ತಿರೋ ಒಂದ್ ನಿಮಿಷ ನಾನು ಬರ್ತೀನಿ. ಬಾಯ್. ಕರ್ಣ ಸರ್ ಏನಾಯ್ತು? ಮತ್ತೇನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ ಸರ್, ನಮ್ಮ ಅಕ್ಕ ಹಾಗೆಲ್ಲ ಮಾತಾಡಿದ್ರ ಬಗ್ಗೆ ಪ್ಲೀಸ್ ಬೇಜಾರಾಗ್ಬೇಡಿ. ಅವ್ರು ಮಾತಾಡಿದ ರೀತಿ ಹೊರಟು ಅವ್ರು ಕೇಳಿದ ಪ್ರಶ್ನೆ ತಪ್ಪಲ್ಲ. ಹಾಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಸರ್. ಏನು? ಸಂಜಯ್ ಅವ್ರನ್ನ ರೆಸ್ಟಿಗೇಟ್ ಮಾಡಕ್ ಬೇಡ ಸರ್, ಪ್ಲೀಸ್. ತಪ್ಪು ನಿಮ್ದು ಅಂತ ಗೊತ್ತಾದಾಗ ನಿಮ್ಗೂ ಅದೇ ಶಿಕ್ಷೆ ಆಗಿದ್ದು. ಸೊ ಅವ್ರು ತಪ್ಪು ಮಾಡಿದಾರೆ ಅಂತ ಗೊತ್ತಾದಾಗ ಅವ್ರಿಗೂ ಅದೇ ಶಿಕ್ಷೆ ಕೊಡ್ಬೇಕಲ್ವಾ? ತಪ್ಪು ಎಲ್ಲರೂ ಮಾಡ್ತಾರೆ ಸರ್, ಆದ್ರೆ ತಿದ್ಕೊಳ್ಳಕ್ಕೆ ಎರಡನೇ ಅವಕಾಶ ಕೊಡ್ಬೇಕಲ್ವಾ? ನಾನ್ ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಂಗೆ ಅಷ್ಟು ಸಾಕು. ಸರ್ 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 ಸಂಜಯ್ ಸರ್ದು ಡಿಸ್ಮಿಸ್ ಲೆಟ್ರು ನಿಮ್ ಸೈನ್ ಆಗ್ಬೇಕು ಸರ್. ಬಾವಾ, ಮಸಾಲೆ ವಡೆ ಹೇಗಿದೆ ನಿಮ್ ತಮ್ಮ ಮಾಡೋದು? ಇದನ್ನ ಟೇಸ್ಟ್ ಮಾಡು ನೀನು. ಓಹ್, ಬಂದ್ಯಾ ಕಾಲೇಜಿಂದ? ಹೋಗು, ತೊಳ್ಕೊಂಡ್ ಬಾ ಕೈ ಕಾಲು ಬೇಗ. ಇನ್ನುವಂತೆ ಬುಜ್ಜಿ ಬಿಸಿ ಬಿಸಿ. ಯಾಕೋ, ಏನಾಯ್ತು ನಿಂಗೆ? ಯಾಕೆ ಬಂದ ತಕ್ಷಣ ಹೀಗೆಲ್ಲ ಆಡ್ತಿದ್ಯಾ? ತಲೆ ಕೆಟ್ಟ ಹೋಗಿದೆ ನನಗೆ. ಕಂಡ್ಕೊಂಡವರೆಲ್ಲ ನನ್ನ ಮೇಲೆ ಸವಾರಿ ಮಾಡಕ್ ಶುರು ಮಾಡಿದ್ದಾರೆ. ಅದನ್ನೆಲ್ಲ ಅನುಭವಿಸ್ಕೊಂಡು ನಾನು ಸುಮ್ಮನಿರ್ಬೇಕು. ಹೀಗೆ ಹೇಳಿದ್ರೆ ಅರ್ಧಂಬರ್ಧ ಅರ್ಥ ಆಗಲ್ಲ. ಇದ್ರಲ್ಲಿ ಅರ್ಥ ಆಗಕ್ಕೆ ಏನ್ರಿ ಇದೆ? ಆ ಕರ್ಣ ಏನೋ ಮಾಡಬಾರ್ದು ಮಾಡಿರ್ತಾನೆ, ಇವ್ನ್ಗದು ಇಷ್ಟ ಆಗಿರಲ್ಲ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾನೆ ಅಲ್ವೇನೋ? ಅವನ್ಗವ್ನು ಏನ್ ಅನ್ಕೊಂಡಿದ್ದಾನೆ? ಅವನೊಂದು ದೊಡ್ಡ ಲಾಡ. ಕರುನಾಡ ಕಣ್ಣ